ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಡಿಸೆಂಬರ್ ತಿಂಗಳ 22ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಇದೆ. ಇದು ಈ ದಿನ ಬೆಳಿಗ್ಗೆ 9:25 ಇರುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ರಾತ್ರಿ 10:57 ಇರುತ್ತೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 8:18 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:56 ಮಧ್ಯಾಹ್ನ 12:22 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:04 ಬೆಳಿಗ್ಗೆ 9:30 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:13 4:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 9:54 ಹಾಗೆ ಮಧ್ಯಾಹ್ನ 12:40 ಮಧ್ಯಾಹ್ನ 1:21 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:48 ಮಧ್ಯಾಹ್ನ 12:40 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 2:07 ಅಪರಾಹ್ನ 3:28 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:33 ಸೂರ್ಯೋದಯ ಆಗುತ್ತೆ. ಇನ್ನು ಸೂರ್ಯಾಸ್ತ ಸಂಜೆ 5:53. ಹಾಗೆ ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಅಂದರೆ ಚಂದ್ರ ತುಂಬ ಒಳಿತನ್ನು ಉಂಟು ಮಾಡ್ತಾನೆ ಈ 6 ರಾಶಿಯವರಿಗೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಮನರಂಜನೆಗೆ ಕಾರಕನಾಗಿರುವಂಥವನು, ಪ್ರೀತಿ ಪ್ರೇಮಕ್ಕೆ ಕಾರಕ. ಹಾಗೆ ಒಂದು ಸೌಂದರ್ಯಕ್ಕೆ, ಆಡಂಬರಕ್ಕೆ, ಮಧುರ ಪಾನೀಯಕ್ಕೆ, ಸಂಗೀತ, ನೃತ್ಯ, ಇನ್ನು ವಿವಾಹ, ಹಾಗೆ ವಾಹನ ಆಗಲಿ, ಗೃಹ ಆಗಲಿ, ಇನ್ನು ಹಣಕಾಸಿನ ವಿಚಾರಗಳು, ಇದೆಲ್ಲದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನ ಹಣ ಸಂಪಾದನೆ ಮಾಡುವಂಥವ್ರಿಗೆ ಬಹಳ ಅತ್ಯುತ್ತಮವಾದಂತಹ ದಿನ. ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ ದಿನ ಚೆನ್ನಾಗಿದೆ.
ಹಾಗೆ ಈ ದಿನದಲ್ಲಿ ಪ್ರಣಯಕ್ಕೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿರುತ್ತೆ. ಪ್ರೀತಿ ಪ್ರೇಮದ ವಿಚಾರವಾಗಲಿ, ಪ್ರೇಮಿಗಳ ವಿಚಾರ ಆಗಲಿ, ಈ ದಿನ ನಿಮಗೆ ಅನುಕೂಲಕ್ಕೆ ತಕ್ಕಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗೆ ಮನರಂಜನೆಗೂ ಕೂಡ ಈ ದಿನ ಶುಭಕರವಾಗಿರುವಂಥ ದಿನ. ಅಂದರೆ ಮನಸ್ಸಿಗೆ ಸಂತೋಷ ತರುವಂಥ ಕೆಲವು ಸನ್ನಿವೇಶಗಳಿದೆ, ಕೆಲವು ಘಟನೆಗಳಿದೆ, ಅದಕ್ಕೆ ನೀವು ಸಾಕ್ಷಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ, ಶುಕ್ರವಾರದ ದಿನ, ನಿರೀಕ್ಷಿತ ಒಂದು ವೇಗವನ್ನು ಪಡ್ಕೊಳ್ತೀರಿ. ಲಾಭಾಂಶ ಚೆನ್ನಾಗಿದೆ. ಹಾಗಾಗಿನೇ ಶುಕ್ರವಾರ ಬಹಳ ಸಂತೋಷದ ದಿನ ಇದು. ಅದರಲ್ಲೂ ಈ ದಿನ ನಿಮಗೆ ಗೀತಾ ಜಯಂತಿ ಇರುವಂಥ ದಿನ, ಬಹಳ ವಿಶೇಷ ಇದು. ಅದರಲ್ಲೂ ಈ ದಿನ ಏಕಾದಶಿಯ ತಿಥಿ ಬೆಳಿಗ್ಗೆ 9:25 ಆರಂಭ ಆಗಿಬಿಡುತ್ತೆ. ಹಾಗಾಗಿನೇ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲೂ ಸ್ಮಾರ್ಥರಿಗೆ ವೈಕುಂಠ ಏಕಾದಶಿ ಈ ದಿನ ಇರುತ್ತೆ. ಇನ್ನು ನಾಳೆಯ ದಿನ ಶ್ರೀ ವೈಷ್ಣವ ವೈಕುಂಠ ಏಕಾದಶಿ ಇರುವಂಥ ಒಂದು ದಿನ. ಹಾಗಾಗಿ ಈ ದಿನ ಮತ್ತು ನಾಳೆ ಏಕಾದಶಿಯನ್ನು ಆಚರಣೆ ಮಾಡುವಂಥವರು ಇದನ್ನು ಮೋಕ್ಷದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಬಹಳ ವಿಶೇಷವಾದಂಥ ಏಕಾದಶಿ ನಾಳೆ ಬರುವಂಥ ಏಕಾದಶಿ. ಇನ್ನು ಈ ದಿನ ಗುರುಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 10:24 ಬೆಳಿಗ್ಗೆ 11:21 ಹಾಗೆ ಸಂಜೆ 5:02 ಸಂಜೆ 5:59 ಇನ್ನು ರಾತ್ರಿ 12:18 ರಾತ್ರಿ 1:21 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿಹೋರ ತುಂಬ ಫೇವರಬಲ್ ಆಗಿರುತ್ತೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ತುಂಬ ಲಾಭವನ್ನು ಕಾಣುವಂಥ ದಿನ. ವ್ಯಾಪಾರ ವಿಸ್ತರಣೆಯಾಗುತ್ತೆ. ಜೊತೆಗೆ ಈ ದಿನ ನೀವು ವ್ಯಾಪಾರಿ ಸಂಬಂಧವಾಗಿ ತೆಗೆದುಕೊಳ್ಳುವಂಥ ಯಾವುದೇ ನಿರ್ಣಯಗಳು ಕೂಡ ನಿಮಗೆ ಮುಂದೆ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಹಾಗೆ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೂ ಕೂಡ ಅದು ನಿಮ್ಮ ಪರವಾಗಿ ಪ್ರಗತಿಯತ್ತ ಸಾಗುತ್ತೆ. ಒಟ್ಟಾರೆ ಈ ದಿನ ಶನಿಹೋರ ಇರುವಂಥದ್ದು ಬಹಳ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 10:24 ಇನ್ನು ಅಪರಾಹ್ನ 4:05 5:02 ಹಾಗೆ ರಾತ್ರಿ 11:14 ರಾತ್ರಿ 12:18 ಶನಿಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ, ಈ ದಿನ ಅವ್ರಿಗೂ ಕೂಡ ಅತ್ಯಂತ ಉತ್ತಮವಾಗಿರುವಂಥ ಸಂದರ್ಭಗಳಿದೆ ಈ ದಿನ ಇರುವಂಥ ಚಂದ್ರಹೋರದಲ್ಲಿ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8:30 ಬೆಳಿಗ್ಗೆ 9:27 ಹಾಗೆ ಅಪರಾಹ್ನ 3:08 ಅಪರಾಹ್ನ 4:05 ಹಾಗೆ ರಾತ್ರಿ 10:11 ರಾತ್ರಿ 11:14 ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿಹೋರ ಮಾತ್ರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಈ ರವಿಹೋರದಲ್ಲಿ ತಟಸ್ಥರಾಗ್ಬಿಡಿ. ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಯಾವುದೇ ಪ್ರಯಾಣವನ್ನು ಕೂಡ ನೀವು ಕೈಗೊಳ್ಳಬೇಡಿ. ಹಾಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿದ್ರೂ ಕೂಡ ರವಿಹೋರದಲ್ಲಿ ಕ್ಲಿಕ್ ಆಗಲ್ಲ. ನೀವು ವೃತ್ತ ಅಲೆದಾಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ರವಿಹೋರವನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ನೀವು ನೋಡಬೇಕಾಗತ್ತೆ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:33 ಬೆಳಿಗ್ಗೆ 6:37 ಇನ್ನು ಮಧ್ಯಾಹ್ನ 12:18 ಮಧ್ಯಾಹ್ನ 1:14 ಹಾಗೆ ರಾತ್ರಿ 7:02 ರಾತ್ರಿ 8:05 ರವಿಹೋರ ಇರುವಂಥ ಸಮಯ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇತ್ಯಾದಿಗಳ ವಿವರಗಳಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಅಳವಡಿಸ್ಕೊಳ್ತಾ ಇರಿ. ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಗೀತಾ ಜಯಂತಿ, ಇದರ ಮಹತ್ವ ಏನು, ಹಾಗೆ ಈ ಮೋಕ್ಷದ ಏಕಾದಶಿ ಆಗಲಿ ಅಥವಾ ವೈಕುಂಠ ಏಕಾದಶಿ ಆಚರಣೆ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ.
ಬಂಧುಗಳೇ, ಪ್ರತಿ ವರ್ಷ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿ ಬಂದರೆ ಅದನ್ನು ಗೀತಾ ಜಯಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಸನಾತನ ಧರ್ಮದ ಎಲ್ಲರೂ ಕೂಡ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇಲ್ಲಾಂದರೆ ಅದನ್ನು ಸ್ಮರಣೆ ಮಾಡಿಕೊಂಡು ಆ ಗೀತಾ ಜಯಂತಿಯ ಅಂಗವಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಸಾನಾಂ ಮಾರ್ಗಶೀರ್ಷ ಮಾಸಂ ಅಂತ ಹೇಳಿಕೊಂಡಿರುವಂಥದ್ದು, ಅಂದರೆ ನಾನೇ ಮಾರ್ಗಶಿರ ಮಾಸ ಆಗಿದ್ದೇನೆ ಅಂತ ಹೇಳಿರುವಂಥದ್ದನ್ನು ನೋಡಿದ್ರೆ ಈ ಮಾರ್ಗಶಿರ ಮಾಸಕ್ಕೆ ಎಲ್ಲಿಲ್ಲದಂತಹ ಮಹತ್ವ ಇದೆ. ಅದಕ್ಕಾಗಿಯೇ ಧನುರ್ಮಾಸದ ಪೂಜೆ ಈ ಪ್ರಾತಃ ಕಾಲದಲ್ಲೇ ಆರಂಭ ಆಗುವಂಥದ್ದು, ಸೂರ್ಯ ಉದಯಿಸುವ ಮೊದಲೇ ಈ ಪೂಜಾದಿಗಳನ್ನು ಮುಗಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ಮಾರ್ಗಶಿರ ಮಾಸ ವಿಶೇಷವಾದಂಥ ಒಂದು ಮಾಸ. ಹಾಗೆ ಈ ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠವಾಗಿರುವಂಥದ್ದು. ಅಂಥ ಒಂದು ಶ್ರೇಷ್ಠ ಮಾಸದಲ್ಲಿ ಗೀತಾ ಜಯಂತಿ ಬರ್ತಾ ಇದೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವಾದಂತಹ ದತ್ತ ಜಯಂತಿಯಾಗಲಿ, ವಿವೇಕಾನಂದರ ಜಯಂತಿಯಾಗಲಿ, ಮಹಾವಿಷ್ಣುವಿನ ಆರಾಧನೆಯ ಧನುರ್ಮಾಸ ಇವೆಲ್ಲವೂ ಕೂಡ ಮಾರ್ಗಶಿರ ಮಾಸದಲ್ಲಿ ಬರುತ್ತೆ. ಆದ್ದರಿಂದಲೇ ಈ ಮಾಸಕ್ಕೆ ಮತ್ತಷ್ಟು ವಿಶೇಷತೆ, ವಿಶೇಷ ಮೆರುಗು ಒದಗಿ ಬಂದಿದೆ. ಹಾಗೆ ಇಲ್ಲಿ ಗೀತಾ ಜಯಂತಿ ಅಂತ ಹೇಳಿದ್ರೆ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂಥ ಒಂದು ದಿನ. ಹಾಗಾಗಿನೇ ಕುರುಕ್ಷೇತ್ರ ರಣರಂಗದಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದಂತಹ ಒಂದು ವಿಶೇಷ ದಿನ. ಸುಮಾರು 5,000 ವರ್ಷಗಳಿಗಿಂತಲೂ ಹಿಂದೆ ಭಗವಾನ್ ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಜಗತ್ತಿನಲ್ಲಿ ಬಹಳಷ್ಟು ಕಡೆ ಭಗವದ್ಗೀತೆಯ ಸಂದೇಶವನ್ನು ಈಗಲೂ ಕೂಡ ಓದ್ತಾ ಇದ್ದಾರೆ, ಈಗಲೂ ಭಗವದ್ಗೀತೆಯ ಪಠಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಈ ದಿನ ಗೀತಾ ಜಯಂತಿಯ ಆಚರಣೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಕೆಲಸ. ಹಾಗಾಗಿ ಈ ದಿನ ಭಗವದ್ಗೀತೆಯ ಪ್ರವಚನವನ್ನು ಕೇಳುವಂಥದ್ದು, ಭಗವದ್ಗೀತೆಯನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಓದುವಂಥದ್ದು, ಶ್ರವಣ ಮಾಡಿಕೊಳ್ಳುವಂಥದ್ದು ಮಹಾ ಪುಣ್ಯದ ಕೆಲಸವಾಗುತ್ತೆ. ಹಾಗೆ ಭಗವಂತನ ಅನುಗ್ರಹ ಬಹಳ ಬೇಗ ನಮ್ಮ ಮೇಲೆ ಉಂಟಾಗತ್ತೆ ಅನ್ನುವಂಥದ್ದು ಒಂದು ನಂಬಿಕೆಯ ವಿಚಾರ. ಆದ್ದರಿಂದಲೇ ಈ ದಿನ ಭಗವದ್ಗೀತೆಯ ಸಾರವನ್ನು ನಾವು ತಿಳ್ಕೊಳ್ಬೇಕು. ಭಗವದ್ಗೀತೆಯ ಬಗ್ಗೆ ಇರುವಂತಹ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಭಗವದ್ಗೀತೆಯನ್ನು ಕಂಠಸ್ಥ ಮಾಡುವಂಥವರು ಕೂಡ ಇದ್ದಾರೆ. ಅಂದರೆ ಬಾಯಿಪಾಠ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಈ ಗೀತೆಯಲ್ಲಿರುವಂತಹ ಸಂದೇಶವನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳುವಂಥ ಒಂದು ದಿನ ಕೂಡ. ಹಾಗಾಗಿನೇ ಈ ಗೀತಾ ಜಯಂತಿಯನ್ನು ಪ್ರಾಮಾಣಿಕವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಭಗವದ್ಗೀತೆಯ ಸಾರವನ್ನು ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಹಾಗೆ ಶ್ರೀಕೃಷ್ಣ ಪರಮಾತ್ಮ 18 ಅಧ್ಯಾಯವನ್ನು ಈ ಗೀತೋಪದೇಶಕ್ಕೆ ಬಳಸ್ಕೊಂಡಿರುವಂಥದ್ದು ಇದೆ. ಹಾಗಾಗಿನೇ ಈ 18 ಅಧ್ಯಾಯಗಳಲ್ಲಿ ಹೇಳಿರುವಂಥ ಪ್ರತಿಯೊಂದು ಸಂದೇಶವನ್ನು ನಾವು ಓದಬೇಕು, ಅದನ್ನು ಅರ್ಥೈಸ್ಕೊಳ್ಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು. ಹಾಗೆ ಪ್ರತಿನಿತ್ಯ ಜೀವನದಲ್ಲಿ ಬರುವಂಥ ಹಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದಂಥ ಮಾರ್ಗ ಅನ್ನುವಂಥ ವಿಚಾರವನ್ನು ಹಿರಿಯರು ತಿಳಿಸ್ತಾ ಇದ್ದಾರೆ. ಹಾಗಾಗಿನೇ ಈ ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಪಠಣ ಮಾಡಿಕೊಳ್ಬೇಕು, ಪ್ರತಿಯೊಬ್ಬರೂ ಓದಬೇಕು. ಇದರಿಂದ ಆ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಜೊತೆಗೆ ಒಂದು ತಾಳ್ಮೆ, ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ. ಬಹಳ ಬೇಗ ಫಲಿತಾಂಶವನ್ನು ಕೊಡುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಈ ಭಗವದ್ಗೀತೆಯನ್ನು ನಾವು ಪಠಣ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಕೆಲವರಿಗೆ ಗಾಬರಿ ಆಗ್ತಾ ಇರುತ್ತೆ, ಕೆಲವರಿಗೆ ಕೋಪ ಬರುತ್ತೆ, ಕೆಲವರಿಗೆ ಉದ್ರೇಕ ಬರಬಹುದು, ಕೆಲವರಿಗೆ ನಿರಾಶೆ ಆಗ್ಬಹುದು. ಒಟ್ಟಾರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದುಃಖಗಳು, ಕಷ್ಟಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ. ಅದಕ್ಕಾಗಿನೇ ಅಂಥ ಒಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಖುಷಿಯಾಗಿರಬೇಕು, ಲವಲವಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ನಮ್ಮ ನೆರವಿಗೆ ಬರುತ್ತೆ. ಹಾಗೆ ಕೆಲವರಿಗೆ ಜೀವನದಲ್ಲಿ ತುಂಬ ನಿರಾಶೆ ಇರುತ್ತೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆದಂತಹ ಸಂದರ್ಭದಲ್ಲಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಜಿಗುಪ್ಸೆ ಉಂಟಾಗುವಂಥದ್ದು. ಹಾಗೆ ಪತಿಪತ್ನಿಯರ ಮಧ್ಯೆ ಜಗಳ ಆಗುತ್ತೆ, ಇನ್ನು ವಿವಾಹ ವಿಚ್ಛೇದನಗಳಾಗುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ಕುಟುಂಬದಲ್ಲಿ ಆಗುವಂಥ ಏರುಪೇರುಗಳ ಜೊತೆಯಲ್ಲಿ ಕೆಲವರು ಕುಡುಕ ಸ್ವಭಾವದವರಿರ್ತಾರೆ, ಕೆಲವರು ಹೆದರಿಕೆಯ ಸ್ವಭಾವದವರಿರ್ತಾರೆ, ಕೆಲವರು ಮೋಸ ಮಾಡಲಿಕ್ಕಾಗಿಯೇ ಸುಳ್ಳು ಹೇಳುವಂತಹ ಸ್ವಭಾವದವರು ಕೂಡ ಇರ್ತಾರೆ. ಹಾಗಾಗಿ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಎದುರಾದ್ರೆ ಆಗ ನಿಮ್ಮ ಸಮಸ್ಯೆಗೂ ಕೂಡ ಜಾಸ್ತಿ ಆಗ್ಬಿಡತ್ತೆ. ಹಾಗಾಗಿ ಈ ವಿಶೇಷ ಸಂದರ್ಭದಲ್ಲಿ ನೀವು ಈ ಭಗವದ್ಗೀತೆಯನ್ನ ಪಠಣ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಆಧ್ಯಾತ್ಮಿಕದ ಲೇಪನ ಈ ದಿನದ ಪೂಜೆಗಿದೆ, ಹಾಗೆ ಪ್ರಸಾದಕ್ಕೂ ಕೂಡ ಇದೆ. ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಕೂಡ ಈ ದಿನ ಗೀತಾ ಜಯಂತಿಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಹಿರಿಯರ ಅಭಿಲಾಷೆ. ಹಾಗಾಗಿನೇ ಈ
ಭಗವದ್ಗೀತೆಯಿಂದ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಆಗತ್ತೆ ಅನ್ನುವಂಥ ನಂಬಿಕೆಯಿಂದ ಈ ಭಗವದ್ಗೀತೆಯನ್ನು ನಾವು ಪಠಣ ಮಾಡಿಕೊಳ್ಬೇಕು. ಹಾಗೆ ಅದನ್ನು ಬರೀ ಓದಿದ್ರೆ ಸಾಲದು, ಅದರ ಸಂದೇಶವನ್ನು ತಿಳ್ಕೊಳ್ಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗೆ ಆ ಸಂದೇಶವನ್ನು ಇತರರಿಗೂ ಕೂಡ ಸೂಕ್ತವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕು. ಇದರಿಂದ ನಿಮ್ಮ ಮನೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ, ಶಾಂತಿ ಸಮಾಧಾನಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಭಗವದ್ಗೀತೆಯಿಂದ ಕಲಿಬೇಕಾಗಿರುವಂಥ ವಿಚಾರಗಳೇನಿದೆ ಅದನ್ನು ಬಹಳ ವಿಶೇಷವಾಗಿ ನಾವು ಗಮನ ಇಟ್ಟು ಮನನ ಮಾಡಿಕೊಳ್ಬೇಕಾಗತ್ತೆ. ಬಂಧುಗಳೇ, ನಾವು ಸುಲಭಕ್ಕೆ ಒಂದೇ ಲೈನ್ನಲ್ಲಿ ಹೇಳ್ಬೋದು, ಏನಂದರೆ ಭಗವದ್ಗೀತೆಯಿಂದ ಭಗವದ್ಗೀತೆಯ ಸಾರವನ್ನು ಕಲ್ತ್ಕೊಳ್ಳಿ ಅಂತ ಹೇಳಿ. ಹಾಗಾದರೆ ನಾವು ಸಂಕ್ಷಿಪ್ತವಾಗಿ ನೋಡೋಣ ಭಗವದ್ಗೀತೆಯ ಸಾರ ಯಾವುದು ಅನ್ನುವಂಥ ಒಂದು ವಿಚಾರವನ್ನು. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾರಭ್ಯನೇ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಆರಂಭ ಮಾಡಿದ. ಇದು ಒಂದು ಸಂದೇಶ ಏನಂತ ಹೇಳಿದ್ರೆ, ಎಷ್ಟೇ ಕಷ್ಟ ಬಂದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು, ಸಂಬಂಧಗಳನ್ನು ಕಳ್ಕೊಳ್ಬಾರ್ದು. ಹಾಗಾಗಿನೇ ಗೋ ಸೇವೆ ಮಾಡುವಂಥದ್ದಾಗಲಿ, ಹಿರಿಯರ ಸೇವೆ ಮಾಡುವಂಥದ್ದಾಗಲಿ ಇವೆಲ್ಲವೂ ಕೂಡ ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಿ ಇರಬೇಕಾಗತ್ತೆ. ಹಾಗೆ ಶ್ರೀಕೃಷ್ಣ ಈಗಾಗಲೇ ಹೇಳಿದಾಗೆ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರುವಂಥವನು. ಶ್ರೀಕೃಷ್ಣ ಪರಮಾತ್ಮ ತನ್ನ ತಾಯಿಯ ಗರ್ಭದಿಂದ ಹೊರಬಂದ ನಂತರದಲ್ಲಿ ಅತಿ ಹೆಚ್ಚು ಕಷ್ಟಪಟ್ಟಂತಹ ವ್ಯಕ್ತಿ. ನೀವು ಯಾರನ್ನೇ ನೀವು ತುಲನೆ ಮಾಡಿದ್ರೂ ಕೂಡ ಶ್ರೀಕೃಷ್ಣನಷ್ಟು ಕಷ್ಟವನ್ನು ಯಾರೂ ಕೂಡ ಪಟ್ಟಿಲ್ಲ. ಆದ್ದರಿಂದಲೇ ಶಾಂತಿ ಸಮಾಧಾನದಿಂದ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು. ಹಾಗೆ ಇಲ್ಲಿ ಜಗತ್ತಿನಲ್ಲಿ ಶ್ರೀಕೃಷ್ಣನಷ್ಟು ಕಷ್ಟವನ್ನು ಯಾರೂ ಪಟ್ಟಿಲ್ಲ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಅರ್ಧರಾತ್ರಿ ಕಾರಾಗೃಹದಲ್ಲಿ ಜನನ ಆಗಿರುವಂಥದ್ದು ಶ್ರೀಕೃಷ್ಣನದ್ದು. ಜನ್ಮವಾದ ತಕ್ಷಣ ಜನ್ಮ ಕೊಟ್ಟ ತಾಯಿ ತಂದೆಯಿಂದ ದೂರ ಆಗಬೇಕಾದಂತಹ ಸಂದರ್ಭ ಬಂತು. ಯಾಕೆ ಅಂತ ಹೇಳಿದ್ರೆ, ತನ್ನ ಮಾವ ಕಂಸ ತನ್ನ ತಂಗಿ ದೇವಕಿಗೆ ಹುಟ್ಟಿದಂತಹ 8ನೇ ಮಗುವನ್ನ ಕೊಲ್ಲಬೇಕು ಅಂತ ಹೇಳಿ ಬಯಸಿದ್ದ. ಯಾಕೆಂದ್ರೆ ಆ 8ನೇ ಮಗುವಿನಿಂದಲೇ ಕಂಸನಿಗೆ ಮರಣ ಅನ್ನುವಂಥದ್ದನ್ನ ಅಶರೀರವಾಣಿ ಕಂಸನಿಗೆ ತಿಳಿಸಿತ್ತು. ಅದಕ್ಕಾಗಿನೇ ಈ ಶ್ರೀಕೃಷ್ಣ ಹುಟ್ಟಿದ ಕೂಡಲೇ ತಂದೆ ತಾಯಿಯರಿಂದ ಬೇರ್ಪಡುವ ಅವಕಾಶ ಒದಗಿ ಬಂದಿತ್ತು. ಇದೊಂದು ಬಹಳ ವಿಚಿತ್ರವಾದಂತಹ ಒಂದು ಸನ್ನಿವೇಶ. ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಶ್ರೀಕೃಷ್ಣ ಪರಮಾತ್ಮ ಕೆಲವರ ಆಕ್ರಮಣವನ್ನ ಎದುರಿಸಬೇಕಾಗತ್ತೆ. ಇನ್ನು ಶ್ರೀಕೃಷ್ಣ ಚಿಕ್ಕ ಮಗುವಾಗಿದ್ದಾಗಲೇ ಪೂತನ ಮತ್ತೆ ತೃಣಾವರ್ತ ಅನ್ನುವಂತಹ ರಾಕ್ಷಸರನ್ನು ದಾಳಿ ಮಾಡಿದ್ದು, ಅವರನ್ನು ಹತ್ಯೆ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ಕೃಷ್ಣನಿಗೆ ಬಂದದ್ದು. ಹಾಗೆ ಜರಾಸಂಧ ಅನ್ನುವಂಥ ರಾಕ್ಷಸ 17 ಬಾರಿ ಕೃಷ್ಣನ ಮೇಲೆ ಯುದ್ಧವನ್ನು ಮಾಡ್ತಾನೆ. ಹಾಗೆ ಕಾಳಿಂಗ ಮರ್ದನವನ್ನ ಕೃಷ್ಣ ಮಾಡಬೇಕಾಗತ್ತೆ. ಇನ್ನು ಶಿಶುಪಾಲ, ಕಂಸ ಅಂತಹ ರಾಕ್ಷಸರನ್ನು ಕೂಡ ಸಂಹಾರ ಮಾಡಬೇಕಾಯ್ತು. ಇನ್ನು ಸಲಹಿದಂತಹ ತಾಯಿ ತಂದೆಯರೇ ಇವರನ್ನ ಬಿಟ್ಟು ಹೋಗ್ಬೇಕಾಯ್ತು. ಗೋಕುಲವನ್ನ ಬಿಡಬೇಕಾಯ್ತು. ಹಾಗೆ ಮಥುರ, ಬೃಂದಾವನ, ಹಾಗೆ ತನ್ನ ಪ್ರೇಯಸಿ ರಾಧೆ ಇವರನ್ನೆಲ್ಲ ಕೂಡ ಬಿಟ್ಟು ದ್ವಾರಕೆಗೆ ಹೋಗಬೇಕಾಯ್ತು ಶ್ರೀಕೃಷ್ಣ. ಇನ್ನು ಪಾಂಡವರ ಜೊತೆ ವನವಾಸದ ಸಂದರ್ಭದಲ್ಲಿ ಮತ್ತೆ ತಿರುಗಾಟ ಪ್ರಾರಂಭ ಆಗುತ್ತೆ. 5 ಗ್ರಾಮಗಳನ್ನು ಕೊಡದಂತಹ ದುಷ್ಟ ದುರ್ಯೋಧನನ ಜೊತೆಯಲ್ಲಿ ಸಂಧಾನ ವಿಫಲ ಆಗುತ್ತೆ. ಅಲ್ಲಿ ಸಂಧಾನಕ್ಕೆ ಬಂದಂತಹ ಕೃಷ್ಣನಿಗೆ ದುರ್ಯೋಧನ ಅಪಮಾನದ ಮಾತುಗಳನ್ನು ಆಡ್ತಾನೆ. ಆಗಲೂ ಕೂಡ ಏನೂ ಮಾಡಲಾಗದಂತಹ ಪರಿಸ್ಥಿತಿ ಕೃಷ್ಣನಿಗೆ ಬರುತ್ತೆ. ಹಾಗೆ ಅನಿವಾರ್ಯವಾಗಿ ಮಹಾಭಾರತ ಯುದ್ಧ ನಡೆಯುವಂಥದ್ದು ಇದೆ. ಇನ್ನು ಲಕ್ಷಗಟ್ಟಲೆ ಜನರ ಸಾವು ಉಂಟಾಗುವಂಥದ್ದು. ಇನ್ನು ತನ್ನ ತಂಗಿಯಾದಂತಹ ಸುಭದ್ರೆಯ ಮಗ ಅಭಿಮನ್ಯು ಮೋಸದಿಂದ ಚಕ್ರವ್ಯೂಹದಲ್ಲಿ ಸಾಯುವಂಥ ಪರಿಸ್ಥಿತಿಯನ್ನು ಶ್ರೀಕೃಷ್ಣ ನೋಡಬೇಕಾಗತ್ತೆ. ಹಾಗೆ ಅಂತಹ ಸಂದರ್ಭದಲ್ಲೂ ಕೂಡ ಕೃಷ್ಣ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಶ್ರೀಕೃಷ್ಣ ಏನನ್ನೂ ಕೂಡ ಮಾಡಲಾಗದಂಥ ಒಂದು ಅಸಹಾಯ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಇನ್ನು ಶ್ರೀಕೃಷ್ಣನ ಮಗನಾದಂತಹ ಸಾಂಬ ದುರ್ಯೋಧನನ ಮಗಳ ಜೊತೆಯಲ್ಲಿ ವಿವಾಹ ಮಾಡಿಕೊಳ್ತಾನೆ. ಇದು ಶ್ರೀಕೃಷ್ಣ ನೋಡಬೇಕಾದಂತಹ ಕಷ್ಟದ ಪರಿಸ್ಥಿತಿಗಳಿದು. ಹಾಗೆ ವಿನಾಕಾರಣ ಗಾಂಧಾರಿಯಿಂದ ಶಾಪವನ್ನು ಕೃಷ್ಣ ಪಡ್ಕೊಳ್ಬೇಕಾಗತ್ತೆ. ಇನ್ನು ಶಮಂತ ಮಣಿಯನ್ನು ಕದ್ದಂತಹ ಅಪವಾದ ಕೃಷ್ಣನ ಮೇಲೆ ಬರುತ್ತೆ. ಅಪವಾದ ಪರಿಹಾರಕ್ಕಾಗಿ ಜಾಂಬುವಂತನ ಜೊತೆ ಯುದ್ಧವನ್ನು ಮಾಡಬೇಕಾಗತ್ತೆ. ಇನ್ನು ಕೃಷ್ಣನ ಕೊನೆಯ ದಿನಗಳಲ್ಲಿ ತನ್ನವರೇ ಆದಂತಹ ಯಾದವರ ಜೊತೆಯಲ್ಲಿ ಕಲಹಗಳು ಉಂಟಾಗುವಂಥದ್ದಿದೆ. ಹಾಗೆ ಕೃಷ್ಣನ ಕಾಲಿಗೆ ತನ್ನವರಿಂದಲೇ ಬಾಣ ಹೊಡೆಯಲ್ಪಡತ್ತೆ. ಹೀಗೆ ಹುಟ್ಟಿದ ಆರಭ್ಯ ಕೃಷ್ಣನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳಿರುತ್ತೆ. ಹಾಗಾಗಿ ಶ್ರೀಕೃಷ್ಣನೇ ಒಂದು ಸಂಘರ್ಷಮಯ ಜೀವನವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಶ್ರೀಕೃಷ್ಣನೇ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿ ನಿಲ್ಲುವಂಥವನು. ಯಾಕೆಂದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಶೇಷ ಸಂದೇಶವನ್ನು
ಕೃಷ್ಣನ ಜೀವನ ಚರಿತ್ರೆ ನಮಗೆ ತಿಳಿಸ್ಕೊಡತ್ತೆ. ಹಾಗಾಗಿ 125 ವರ್ಷಗಳ ಕಾಲ ಶ್ರೀಕೃಷ್ಣ ಪರಮಾತ್ಮ ಬದುಕಿದ್ರು ಅನ್ನುವಂಥ ಒಂದು ವಿಚಾರ, ಜೊತೆಗೆ ಕೃಷ್ಣ ಇಂದಿಗೂ ಕೂಡ ಆದರ್ಶ ವ್ಯಕ್ತಿಯಾಗಿ ಮಾರ್ಗದರ್ಶಕನಾಗಿ ಪರಮಪೂಜ್ಯ ಸ್ಥಾನದಲ್ಲಿ ನಿಂತಿರುವಂಥದ್ದು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಕುಟುಂಬ ವರ್ಗದವರಿಂದಲೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುತ್ತೆ. ಆದರೆ ಹಣದ ಕೊರತೆ ಸ್ವಲ್ಪ ಉಂಟಾಗಬಹುದು. ಅದನ್ನು ನೀವು ನಿಭಾಯಿಸಿದ್ರೆ, ಅಥವಾ ಲೆಕ್ಕಾಚಾರ ಈ ಹಣ, ಆದಾಯ, ವ್ಯಯ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಬಹಳ ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಹೆಚ್ಚಿನ ಸಂಪಾದನೆಗೆ ಹೊಸ ದಾರಿಗಳನ್ನು ಹುಡುಕುವಂಥ ಒಂದು ಸಂದರ್ಭ ಕೂಡ ಇದೆ. ಅಂಥ ಒಂದು ಪ್ರಯತ್ನ ಇದೆ. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಣಯ ಅಥವಾ ಒಂದು ತೀರ್ಮಾನ ಏನಿದೆ ಅದು ನಿಮ್ಮ ಭವಿಷ್ಯದ ಬದುಕನ್ನು ಬದಲಾಯಿಸತ್ತೆ. ಹಾಗಾಗಿನೇ ಬಹಳ ವಿಶೇಷವಾದಂಥ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ವೈದ್ಯಕೀಯ ಸಮಾಲೋಚನೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಪ್ರಯಾಣದ ಸೂಚನೆಗಳು ಕೂಡ ಇದೆ. ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಆದರೂ ಕೂಡ ಈ ದಿನ ದೈವಿಕ ಸೇವಾ ಕಾರ್ಯಗಳಿಗೆ ವಿಶೇಷವಾದಂಥ ಪ್ರಯಾಣ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗದ ಪ್ರಯತ್ನಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದು. ಹಾಗಾಗಿ ನಿರುದ್ಯೋಗಿಗಳಿಗಾಗಲಿ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಳ್ಳುವಂಥವ್ರಿಗೆ ಅಷ್ಟೊಂದು ವೇಗವಾಗಿ ನಿಮ್ಮ ತೀರ್ಮಾನಗಳು ಕಾರ್ಯರೂಪಕ್ಕೆ ಬರಲ್ಲ, ಸ್ವಲ್ಪ ಮಂದಗತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸ್ಪಿರಿಚುವಲ್ ಕೆಲಸಗಳೇನಿದೆ, ಆಧ್ಯಾತ್ಮಿಕ ಕೆಲಸ ಕಾರ್ಯಗಳು ಅದು ಮುಂದುವರಿಯುವಂತೆ ಸ್ವಲ್ಪ ನೋಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಈ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಈ ವಿಳಂಬ ಏನಿದೆ ಅದು ನಿಮಗೆ ಸ್ವಲ್ಪ ಒತ್ತಡವನ್ನು ತರುವಂಥ ಸಂದರ್ಭ ಕೂಡ. ಹಾಗೆ ಕುಟುಂಬ ಸದಸ್ಯರ ವರ್ತನೆ ಕೆಲವು ಭಾವನಾತ್ಮಕ ಕಿರಿಕಿರಿಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದೆ. ಹಾಗೆ ನೀವು ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಕೆಲವರು ನಿಮ್ಮ ಕೆಲಸಗಳನ್ನು ಮನ್ನಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ ಅನ್ನುವಂಥ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಭಾವನೆಗಳೇ ನಿಮ್ಮನ್ನು ಆಳುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲದೆ ಇರೋದರಿಂದ ಎಲ್ಲವೂ ಕೂಡ ನಿಮಗೆ ಸ್ವಲ್ಪ ಕಷ್ಟದ ರೀತಿಯಲ್ಲೇ ಮುಂದುವರಿಯುತ್ತೆ, ಸ್ವಲ್ಪ ತ್ರಾಸವಾಗುತ್ತೆ, ಸ್ವಲ್ಪ ಒಂದು ರೀತಿಯಲ್ಲಿ ಒತ್ತಡದಲ್ಲೇ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಕೆಲವು ಅನುಕೂಲಕರವಾದಂಥ ಘಟನೆಗಳು ಕೂಡ ಸಂಭವಿಸುತ್ತೆ. ಕೆಲವು ಆಶ್ಚರ್ಯ, ಕೆಲವು ಕುತೂಹಲ ಮೂಡಿಸುವಂಥ ಘಟನೆಗಳು ಕೂಡ ಈ ದಿನ ಆಗುವಂಥದ್ದು ಇದೆ. ಆದರೂ ಕೂಡ ಯಾರ ಮೇಲೂ ಕೂಡ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಇದು ಸ್ವಲ್ಪ ಅಪಾಯಕರವಾಗಿರುವಂಥ ಒಂದು ಬೆಳವಣಿಗೆ. ಹಾಗೆ ಈ ದಿನ ನಿಮ್ಮ ನೆಂಟರ ಇಷ್ಟರ ಸಲಹೆಗಳು ಏನೇ ಕೊಟ್ಟರೂ ಅದನ್ನು ಎಚ್ಚರಿಕೆಯಿಂದ ನೋಡಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಬೇಜವಾಬ್ದಾರಿತನದಿಂದಲೇ ಕೆಲವೊಂದು ತೊಂದರೆಗಳನ್ನು ಆಹ್ವಾನ ಪಡಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು ಅದು ನಿಮ್ಮ ಬೇಜವಾಬ್ದಾರಿಯಿಂದ ಆಗುವಂಥದ್ದು. ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಗಣಪತಿಯನ್ನು ಈ ದಿನ ಧ್ಯಾನ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಾಗಲಿ ಈ ದಿನ ಇದ್ದಕ್ಕಿದ್ದಾಗೇ ಕೆಲಸಗಳ ಒತ್ತಡ ಉಂಟಾಗುತ್ತೆ. ಆದರೆ ನಿಮ್ಮ ಬುದ್ಧಿವಂತಿಕೆ ಆ ಕೆಲಸಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸುವಂಥ ಒಂದು ಯುಕ್ತಿಯನ್ನು, ಶಕ್ತಿಯನ್ನು ನಿಮಗೆ ಒದಗಿಸಿಕೊಡುತ್ತೆ. ಹಾಗೆ ಈ ದಿನ ನಿಮಗೆ ಪ್ರೀತಿಗೆ ಚಂದ್ರಕಾರಕ,
ಪ್ರೇಮಕ್ಕೆ ಶುಕ್ರಕಾರಕ. ಈ ಎರಡರ ಯೋಗ ಕೂಡ ಈ ದಿನ ಇರುವಂಥದ್ದು. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ವಿಶೇಷ ಅನುಭವ ಈ ದಿನ ನಿಮಗೆ ಉಂಟಾಗುತ್ತೆ. ಹಾಗೆ ಈ ದಿನ ಕುಟುಂಬದ ಒಳಗೆ ನಡೆಯುವಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಸಹನೆಯಿಂದ ವರ್ತಿಸಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಬಹಳ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳುವಂಥದ್ದಿದೆ. ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಅದರಲ್ಲೂ ಈ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವ್ಯಾಪಾರಸ್ಥರು, ಅಧಿಕಾರಿಗಳ ಜೊತೆಯಲ್ಲಿ ಈ ದಿನದಲ್ಲಿ ಬಹಳ ಸಂಯಮದಿಂದ ಕಾನೂನುಬದ್ಧವಾಗಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಬಹುಮುಖ ಪ್ರತಿಭೆ, ಅದ್ಭುತ ವಾಗ್ಮಯತೆ ಏನಿದೆ ಅದು ಸಂತೃಪ್ತಿಯನ್ನು ನೀಡುತ್ತೆ. ಮಾತು ಚೆನ್ನಾಗಿದೆ, ಕಮ್ಯುನಿಕೇಷನ್ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದರಲ್ಲಿ ಒಂದು ಚೇತರಿಕೆ ಇದೆ. ಹಾಗಾಗಿನೇ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಬಹಳ ಎನರ್ಜಿ ಇರುವಂಥ ದಿನ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳು ಸಾಧನೆ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. ಇದು ಬಹಳ ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಮಾತುಗಾರಿಕೆಯ ವೈಖರಿ ಏನಿದೆ ಅದು ಹಲವರನ್ನು ಬೆರಗುಗೊಳಿಸುವಂಥದ್ದು. ಹಾಗಾಗಿನೇ ನಿಮ್ಮ ತೀರ್ಮಾನ ಆಗಲಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಧಾಟಿಯಾಗಲಿ ಬಹಳ ವಿಶೇಷವಾಗಿ ನಿಮ್ಮ ಮಿತ್ರರನ್ನು, ಸಹೋದ್ಯೋಗಿಗಳನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ಈ ದಿನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯುವಂಥ ಎಲ್ಲ ಪ್ರಯತ್ನಗಳು ಕೂಡ ಇದೆ. ಅದು ನಿಮಗೆ ಲಾಭದಾಯಕವಾದಂಥ ಒಂದು ಪ್ರಗತಿಯನ್ನು ಕಾಣಿಸುತ್ತೆ. ಇನ್ನು ಬಹಳ ವಿಶೇಷವಾಗಿ ಉನ್ನತ ಸ್ಥಾನದ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು. ಗಣ್ಯರನ್ನು ಭೇಟಿ ಮಾಡ್ತೀರಿ. ಹಾಗೆ ಕೆಲವು ರಾಜಕೀಯ ವ್ಯಕ್ತಿಗಳ ಸಹಕಾರದಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಹೋದ್ಯೋಗಿಯ ಒಂದು ಸಹಾಯ ಸಹಕಾರಕ್ಕೆ ನೀವು ನಿಲ್ಲುವಂತಹ ಸಂದರ್ಭದಲ್ಲಿ ಅವರ ಒಂದು ವಿಚಾರ, ಅದರ ಸಾಧಕ ಬಾಧಕ ಇತ್ಯಾದಿಗಳನ್ನು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗತ್ತೆ. ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಏಕೆಂದರೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರ ಏನಿದೆ ಇದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಹಾಗಾಗಿ ಅಪಾತ್ರರಿಗೆ ಈ ದಿನ ಯಾವುದೇ ರೀತಿಯ ಸಹಾಯವನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ಮಾನಸಿಕವಾಗಿ ಕಿರಿಕಿರಿ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ಒಂದು ಮಾರ್ಗೋಪಾಯ ಸಿಕ್ಕತ್ತೆ. ಭಗವಂತನ ಧ್ಯಾನ ಮಾಡ್ತೀರಿ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ಕಿರಿಕಿರಿ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಒಟ್ಟಾರೆ ಸಂತೋಷವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲೇ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ತೀರಿ, ಕೆಲವೊಂದು ಸೌಲಭ್ಯಗಳನ್ನು ಹೆಚ್ಚಿಸ್ಕೊಳ್ತೀರಿ. ಇದು ಒಳ್ಳೆಯ ಬೆಳವಣಿಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 9ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ಆತುರದ ನಿರ್ಧಾರಗಳಿಂದ ಈ ದಿನ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗತ್ತೆ. ಹಾಗೆ ಕೆಲವು ಪ್ರಮುಖ ವಿಚಾರಗಳಲ್ಲೂ ಕೂಡ ಆತುರ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ನಿಧಾನವಾಗಿ ವ್ಯವಹಾರದ ರೀತಿಯಲ್ಲೇ ಈ ದಿನ ನೀವು ನಡಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ದೈವಿಕ ಸೇವಾ ಕಾರ್ಯಕ್ರಮಗಳಿಗೆ ಹಣದ ವಿನಿಯೋಗ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಮನಸ್ಸಿಗೆ ಸಮಾಧಾನ ತರುವಂಥ ಕೆಲವು ವಿಚಾರಗಳಲ್ಲಿ ಹಣವನ್ನು ವೆಚ್ಚ ಮಾಡ್ತೀರಿ. ಇದು ಒಂದು ಕಡೆ. ಮತ್ತೊಂದು ಕಡೆ ಬೇಡದ ಕೆಲಸ ಕಾರ್ಯಗಳಿಗೂ ಕೂಡ ನಿಮ್ಮ ಸ್ನೇಹಿತರ ಒತ್ತಾಯದಿಂದ ಕೆಲವೊಂದು ಹಣದ ಖರ್ಚು ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಬಹಳ ಸಮತೋಲನ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಸಾಮಾಜಿಕ ಸ್ಥಾನಮಾನದಲ್ಲಿ ಉತ್ತಮವಾದಂತಹ ಒಂದು ಹೆಸರನ್ನು ಮಾಡ್ತೀರಿ. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳೇನಿದೆ
ಇದರಿಂದ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಮೂಡುವಂಥದ್ದು ಕೂಡ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಎಲ್ಲರೂ ಹೊಗಳಬೇಕು, ಎಲ್ಲರೂ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಬೇಕು ಅನ್ನುವಂಥ ಒಂದು ಸ್ವಾರ್ಥ ಮನೋಭಾವ ಏನಿದೆ, ಇದು ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ. ಇನ್ನು ಈ ದಿನ ನೀವು ಈ ಹಿಂದೆ ಮಾಡಿರುವಂಥ ಒಂದು ಎಡವಟ್ಟಿನ ಕೆಲಸಕ್ಕೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಇದೆ. ಇದು ದುಃಖವನ್ನು ತರಿಸುತ್ತೆ, ಬೇಸರವನ್ನು ತರಿಸುತ್ತೆ. ಹಾಗಾಗಿನೇ ಈ ದಿನ ಅಂಥ ತಪ್ಪುಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಸಮತೋಲನ ಸ್ಥಿತಿಯಲ್ಲಿಟ್ಕೊಳ್ಳಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಅಂತ ಹೇಳಿದ್ರೆ ಇದು ದುಸ್ಥಾನ. ಹಾಗಾಗಿನೇ ಈ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಭಾವ ತಾಳುವಂಥದ್ದು ಕೂಡ ಇದೆ. ತುಂಬ ನೆಗ್ಲೆಕ್ಟ್ ಮಾಡ್ತೀರಿ. ಆದರೆ ಈ ದಿನದ ಪ್ರಯಾಣದಲ್ಲಾಗಲಿ ಅಥವಾ ಈ ದಿನದ ಆಹಾರ ವಿಹಾರಾದಿಗಳಲ್ಲಾಗಲಿ ಸ್ವಲ್ಪ ವ್ಯತ್ಯಾಸಗಳಾಗೋದ್ರಿಂದ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಬಹಳ ಬಹಳ ಉತ್ತಮ, ಬಹಳ ಸೂಕ್ತ ಕೂಡ. ಹಾಗೆ ಈ ದಿನ ನಿಮ್ಮ ವೃತ್ತಿಯ ವ್ಯವಹಾರಗಳಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಸಮಯಕ್ಕೆ ಸರಿಯಾಗಿ ನಿದ್ದೆ ಇಲ್ಲ, ಆಹಾರ ಇಲ್ಲ. ಈಗ ಹಣಕಾಸಿನ ಸಮಸ್ಯೆ ಕೂಡ ಇದರ ಜೊತೆಗೆ ಬಂದೊದಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಮತ್ತು ನಾಳೆಯ ದಿನ ಭಾಳ ವಿಶೇಷವಾಗಿ ಮುತುವರ್ಜಿಯಿಂದ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಹುಮುಖ ಪ್ರತಿಭೆ ಕೆಲವರನ್ನು ಆಕರ್ಷಣೆ ಮಾಡುತ್ತೆ. ನಿಮ್ಮ ಮಾತುಗಾರಿಕೆ ಬಹಳ ಚೆನ್ನಾಗಿದೆ. ಆದರೆ ಈ ಮಾತಿನಿಂದಲೇ ಕೆಲವು ಎಡವಟ್ಟುಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಬಹಳ ಜಾಣತನದಿಂದ ಈ ದಿನ ನೀವು ಕಾಲ ಕಳೀಬೇಕು. ಅದರಲ್ಲೂ ನಿಮ್ಮ ಸ್ನೇಹಿತರ ಆಯ್ಕೆ ಬಹಳ ಸೂಕ್ತವಾಗಿರಬೇಕು ಈ ದಿನದಲ್ಲಿ. ಏಕೆಂದರೆ ಈ ಸಣ್ಣ ಒಂದು ತಪ್ಪಿನಿಂದ ಭಾರಿ ಒಂದು ದಂಡವನ್ನು ತೆರುವಂಥ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಬಹಳ ಸಹಕಾರಿಯಾಗಿರುತ್ತೆ ನಿಮಗೆ. ಕುಟುಂಬದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನೀವೊಬ್ಬರೇ ಏಕಾಂಗಿಯಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಜೊತೆಗೆ ಇರಲಿ. ಕುಟುಂಬಸ್ಥರ ಬೆಂಬಲ ಪಡ್ಕೊಳ್ಳಿ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಒಂದು ಮಾರ್ಗದರ್ಶನ ಇರಲಿ. ಅವರನ್ನು ಕೂಡ ನಿಮ್ಮ ಕೆಲಸದ ಒಂದು ಲೂಪ್ ಒಳಗೆ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮನಸ್ಸಿಗೆ ನೆಮ್ಮದಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಒಂದು ರೀತಿಯ ತೃಪ್ತಿ ನಿಮಗೆ ಉಂಟಾಗುವಂಥ ದಿನ. ಹಾಗೆ ಈ ದಿನದಲ್ಲಿ ಹೊಸ ಹೂಡಿಕೆಗಳು ಈ ವ್ಯಾಪಾರದಲ್ಲಿ ಏನಾದರೂ ಬಂದಿದ್ದರೆ ಅದು ಬಹಳ ಚೆನ್ನಾಗಿ ನಿಮಗೆ ಲಾಭವನ್ನು ತರುತ್ತೆ. ಇನ್ನು ಹೊಸ ವ್ಯಾಪಾರಿ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಈ ದಿನ ಸೂಕ್ತವಾಗಿದೆ. ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿರುತ್ತೆ. ಹಾಗೆ ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ ಈ ದಿನ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾರೆ. ಹಾಗೆ ಈ ದಿನ ಪಾಲುದಾರಿಕೆಯ ವಿಚಾರಗಳೇನಾದರೂ ಇದ್ದರೂ ಕೂಡ ಅದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಉತ್ತಮವಾದಂಥ ಒಂದು ಸಮಯ. ಹಾಗಾಗಿ ನಿಮ್ಮ ಟ್ಯಾಲೆಂಟ್ ಇರಲಿ, ನಿಮ್ಮ ಪ್ರತಿಭೆ ಅಥವಾ ನೀವು ವಿಶೇಷವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು 4 ಜನರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಈ ದಿನ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ, ನಿಮ್ಮ ಒಂದು ಉತ್ಸಾಹಕ್ಕೆ ಯಾರು ತಣ್ಣೀರನ್ನು ಎರಚ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ನಿಮಗೆ ಭಾರಿ ನಷ್ಟವನ್ನು ಉಂಟು ಮಾಡಿಬಿಡುತ್ತೆ. ಹಾಗಾಗಿನೇ ಒಂದು ಧನಾತ್ಮಕವಾದಂಥ ಆಲೋಚನೆ ಇರಲಿ. ಯಾರು ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಕೊಳ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅಂಥವರ ಜೊತೆಯಲ್ಲಿ ಇರಿ. ಅದು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಪಾಸ್ ಮಾಡುತ್ತೆ. ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಈ ದಿನ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಹಾಗಾಗಿನೇ ನಿಮ್ಮ ಮನಸ್ಸಿಗೆ ತುಂಬ ಸಂತೃಪ್ತಿ ಇರುವಂಥದ್ದು, ಸಂತೋಷ ಇರುವಂಥ ದಿನ ಇದು. ಅದಕ್ಕಾಗಿಯೇ
ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಮನಸ್ಸಿಗೆ ಈ ದಿನ ತುಂಬ ಅನುಕೂಲ ಉಂಟಾಗುವಂಥ ದಿನ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿ ತಂದರೆ ಸಾಕು. ಬೇರೆಯವರನ್ನು ಓಲೈಸುವಂಥದ್ದು, ಬೇರೆಯವರಿಗಾಗಿ ಈ ದಿನ ನೀವು ಕೆಲಸ ಮಾಡಲ್ಲ, ನಿಮಗಾಗಿ ನೀವು ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಏಕೆಂದರೆ ಪದೇ ಪದೇ ಈ ದಿನ ನೀವು ಕನ್ನಡಿಯನ್ನು ನೋಡಿಕೊಳ್ಳುವಂಥ ಸಾಧ್ಯತೆ ಇದೆ. ಯಾರು ಯಾವ ದಿನದಲ್ಲಿ ಹೆಚ್ಚು ಕನ್ನಡಿಯನ್ನು ನೋಡ್ತಾರೋ ಅವರು ತಮ್ಮ ಒಳಗಿರುವಂಥ ಒಂದು ಸರಿ ತಪ್ಪುಗಳ ಬಗ್ಗೆ ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ ಅನ್ನುವಂಥ ಒಂದು ವಿಚಾರ ಹಿರಿಯರು ಹೇಳಿರುವಂಥದ್ದು. ಹಾಗಾಗಿನೇ ಈ ದಿನ ಆತ್ಮಾವಲೋಕನದ ದಿನ ಕೂಡ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಯಾರು ನಿಮ್ಮ ಕೆಲಸಗಳನ್ನು ಅಥವಾ ನಿಮ್ಮ ಮಾತನ್ನು ವಿರೋಧಿಸ್ತಾ ಇದ್ದರೂ ಅಂಥವರು ಕೂಡ ಈ ದಿನ ನಿಮ್ಮ ಗೆಳೆತನವನ್ನು ಬಯಸಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಕಳ್ಕೊಂಡಿರುವಂಥ ವಸ್ತುವನ್ನು ಪಡ್ಕೊಳ್ತೀರಿ, ಕಳೆದು ಹೋಗಿರುವಂಥ ಒಂದು ವಿಶೇಷವಾದಂಥ ರಿಲೇಷನ್ಶಿಪ್ಪನ್ನು ಮತ್ತೆ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ದೂರದ ಪ್ರಯಾಣಗಳು ಲಾಭದಾಯಕವಾಗಿರುತ್ತೆ. ಇನ್ನು ವೃತ್ತಿಪರವಾದಂಥ ಉದ್ಯೋಗಗಳಲ್ಲಿ ಬಡ್ತಿ ಸಿಕ್ಕುವಂಥದ್ದು, ಹಾಗೆ ನೀವು ಇಷ್ಟಪಡುವಂಥ ಕೆಲಸ ಕಾರ್ಯಗಳೇ ನಿಮಗೆ ಒದಗಿ ಬರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಕುಟುಂಬದಲ್ಲೂ ಕೂಡ ಅದ್ಭುತವಾದಂತಹ ಒಂದು ಬೆಂಬಲವನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ಸಂತೋಷ ಇರುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಏಕಾಂಗಿಯಾಗಿ ಕೆಲವು ಕೆಲಸಗಳನ್ನು ನೀವೇ ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನೀವು ಕೆಲವರ ಮಾರ್ಗದರ್ಶನವನ್ನು ಮರೆತು ಮುಂದುವರಿಯುವಂಥ ಸಾಧ್ಯತೆ ಇದೆ. ಇದು ಸ್ವಲ್ಪ ಎಡವಟ್ಟಾಗತ್ತೆ. ಹಾಗಾಗಿನೇ ಹಣಕಾಸಿನ ನಷ್ಟಕ್ಕೂ ಕೂಡ ಇದು ಕಾರಣವಾಗುವಂಥದ್ದು. ಹಾಗೆ ಈ ದಿನ ಯಾವುದೇ ವಿಚಾರವನ್ನು ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತ. ಇನ್ನು ಈ ದಿನ ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಯೋಗ್ಯತೆ ಗುರುತಿಸಲ್ಪಡುವಂಥ ಕೆಲಸವನ್ನು ಮಾಡ್ತೀರಿ. 4 ಜನರಿಗೆ ನಿಮ್ಮ ಸಾಧನೆ ಗೊತ್ತಾಗತ್ತೆ. ಆದರೆ ಆ ಸಾಧನೆಯ ಗುಂಗಿನಲ್ಲೇ ಈ ದಿನ ಕೆಲವೊಂದು ಎಡವಟ್ಟುಗಳು ಕೂಡ ಆಗುವಂಥದ್ದು ಇದೆ. ಹಾಗೆ ಬೇಜವಾಬ್ದಾರಿತನದಿಂದಲೇ ತೊಂದರೆಗಳನ್ನು ನೀವೇ ಆಹ್ವಾನಿಸಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಸರ್ಕಾರದ ಕಾನೂನಿನ ಬಗ್ಗೆ ಈ ದಿನ ಸ್ವಲ್ಪ ಭಯ ಇರುತ್ತೆ. ಅದರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಕೊಡಬೇಕು ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬರುತ್ತೆ. ಒಂದು ರೀತಿಯಲ್ಲಿ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿಪರವಾದಂಥ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆ, ಚರ್ಚೆ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಸಂಯಮದಿಂದ ಇರಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ನೀವು ಸ್ನೇಹಿತರಂತೆ ವರ್ತಿಸಬೇಕು. ಮಕ್ಕಳನ್ನು ಈ ದಿನ ಸರಿದಾರಿಗೆ ತರಬೇಕು. ಅವರಲ್ಲಿ ಏನೋ ಒಂದು ಶಿಸ್ತನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಆಡುವಂಥ ಮಾತು ಉದ್ದೇಶ ಒಳ್ಳೆಯದಿರುತ್ತೆ, ಆದರೆ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಹಾಗಾಗಿನೇ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಅವಕಾಶಗಳಿಂದ ವಂಚಿತರಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಮಾಡುವಂಥ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ ಇದರಲ್ಲೂ ಕೂಡ ಮಿಶ್ರ ಫಲವನ್ನು ಅನುಭವಿಸುವಂಥದ್ದು ಈ ದಿನ ಇರುತ್ತೆ. ಆದರೆ ಯಾವುದೇ ವಿಚಾರ ಆದರೂ ಕೂಡ ಸ್ವಲ್ಪ ಜಾಣತನದಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಒಂದು ಬುದ್ಧಿ, ನಿಮ್ಮ ಸಂಯಮ, ನಿಮ್ಮ ತಾಳ್ಮೆ ಈ ದಿನ ನಿಮ್ಮ ಕೈಯಲ್ಲಿರಬೇಕಾಗತ್ತೆ.
ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಅಷ್ಟೊಂದು ಚುರುಕಾಗಿ ಕೆಲಸಗಳಾಗಲ್ಲ, ಬೇಗ ಬೇಗ ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ನಿಮಗೆ ಕೆಲವೊಮ್ಮೆ ಬೇಸರ ತರಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರಿಂದ ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಒಂದು ಬೆಂಬಲ ಸಿಕ್ಕಲ್ಲ. ಹಾಗಾಗಿನೇ ಯಾವುದೇ ಕೆಲಸದಲ್ಲೂ ಕೂಡ ಈ ದಿನ ನೀವು ಸ್ವಲ್ಪ ಕಷ್ಟಪಟ್ಟೆ ಮುಂದುವರಿಸಬೇಕಾಗತ್ತೆ. ಇನ್ನು ವಿಶೇಷವಾದಂಥ ಲಾಭವನ್ನು ಪಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ, ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡಿದಾಗ, ಸ್ತ್ರೀಯರ ಜೊತೆಯಲ್ಲಿ ವ್ಯವಹಾರಗಳನ್ನು ಮಾಡಿದಾಗ ಈ ದಿನ ನಿಮಗೆ ಸ್ವಲ್ಪ ಅನುಕೂಲತೆಗಳಿರುತ್ತೆ, ಲಾಭಗಳಿರುತ್ತೆ. ಆದರೆ ಈ ಹಣದ ವಿಚಾರ ಈ ದಿನ ನಿಮಗೆ ಸ್ವಲ್ಪ ತಲೆನೋವನ್ನು ತರಿಸುವಂಥದ್ದು ಇದೆ. ಹಾಗೆ ಈ ದಿನ ನೀವು ಯಾರ ಮಾತಿಗೂ ಕೂಡ ಬೆಲೆಯನ್ನು ಕೊಡಲ್ಲ. ನೀವು ಹೇಳಿದ್ದೇ ಆಗಬೇಕು ಅನ್ನುವಂಥ ಹಠದ ಸ್ವಭಾವ ಕೆಲವರಿಗಿದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ಹಠ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಮನಸ್ಥಿತಿಯನ್ನು ಈ ದಿನ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ. ಅಂಥ ಒಂದು ಪ್ರಗತಿಯಿಂದ ನಿಮ್ಮ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಕುಟುಂಬದ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ವೃತ್ತಿ ವ್ಯವಹಾರಗಳು ಅನುಕೂಲಕರವಾಗಿ ಸಾಗುತ್ತೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಂದ ಈ ದಿನ ಅಪರೂಪದ ಆಹ್ವಾನಗಳು ಬರುವಂಥದ್ದು ಇದೆ. ಇಲ್ಲ ಕೆಲವರಿಂದ ನಿಮಗೆ ಉತ್ತಮವಾದಂತಹ ಒಂದು ಸಪೋರ್ಟ್ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಸ್ನೇಹಿತರಿಂದ ನಿರೀಕ್ಷಿತ ಆರ್ಥಿಕ ಸಹಾಯ ಕೂಡ ನಿಮಗೆ ದೊರೆಯುತ್ತೆ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತವಾಗಿ ನಿಮಗೆ ಸಹಕಾರಗಳು ಹೊರಗಿನಿಂದ ಸಿಕ್ಕುವಂಥ ಅವಕಾಶಗಳಿದೆ. ಹಾಗೆ ಈ ದಿನ ಸಂಬಂಧಿಕರಿಂದ ಯಾವುದೇ ರೀತಿಯ ತೊಂದರೆಗಳಿರಲಿ, ಯಾವುದೇ ರೀತಿಯ ಕಿರಿಕಿರಿಗಳಿರಲಿ, ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಯಾರದ್ದೋ ಒಬ್ಬ ಪ್ರಮುಖ ವ್ಯಕ್ತಿಯ ಮಧ್ಯಸ್ಥಿಕೆಯಿಂದ ಇಂತಹ ತೊಂದರೆಗಳನ್ನು ನಿವಾರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಮುಕ್ತಾಯವಾಗೋದ್ರಿಂದ ಮನಸ್ಸಿಗೆ ಸಮಾಧಾನ. ಹಾಗೆ ಅದರಿಂದ ಬರುವಂಥ ಫಲಿತಾಂಶಗಳು ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಹಣಕಾಸಿನ ನಿರ್ವಹಣೆ ಮಾಡುವಂಥದ್ದು, ಮುಂದಿನ ಒಂದು ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡುವಂಥದ್ದು, ಇಂಥ ವಿಚಾರಗಳಲ್ಲಿ ಅನುಭವಸ್ಥರ ತಜ್ಞರ ಮಾತುಗಳನ್ನು ಕೇಳಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ಜಿಪುಣತನ ಇರ್ಬೋದು, ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಕಡೆ ಇದು ಒಳ್ಳೆಯದು ಅನಿಸಿದ್ರೂ ಕೆಲವರಿಗೆ ಇದು ನಿಮ್ಮ ವರ್ತನೆ ಬೇಸರವನ್ನು ತರಿಸುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳಿಕೊಳ್ಳಿ. ನವಗ್ರಹಗಳನ್ನು ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತ ಕೂಡ ಹೇಳುವಂಥದ್ದಿದೆ ಈ 2ನೇ ಮನೆಯನ್ನು. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿದ್ದರೂ ಕೂಡ ನಿಧಾನವಾಗಿ ಕೆಲಸಗಳನ್ನು ಮಾಡುವಂಥ ಒಂದು ವಿವೇಕ ಇದೆ, ವಿವೇಚನೆ ಇದೆ. ಹಾಗೆ ಈ ದಿನ ಕುಟುಂಬಸ್ಥರಿಂದ ನಿಮಗೆ ಬೆಂಬಲ ಅಷ್ಟಕ್ಕಷ್ಟೇ. ಕೆಲವೊಂದು ವಿಚಾರಗಳಲ್ಲಿ ಅವರ ಸಂಪೂರ್ಣ ಸಹಕಾರ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಆದ್ದರಿಂದಲೇ ನಿಮ್ಮ ಯೋಗ್ಯತೆಗೆ ಅನುಸಾರ ಕೆಲಸಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಮೇಲಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಕಾನೂನುಗಳಾಗಲಿ ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಹಾಗಾಗಿನೇ ಈ ಕೆಲಸಗಳಲ್ಲಿ ನಿರ್ಬಂಧಗಳು ಜಾಸ್ತಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇತರರೊಂದಿಗೆ ಅಂದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಚರ್ಚೆ ಮಾತುಕತೆ ಬಂದರೆ ಸ್ವಲ್ಪ ಹಿಂದೆ ಉಳಿಯುವಂಥದ್ದು ಬಹಳ ಸೂಕ್ತ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಆದರೆ ಕೆಲವೊಂದು ಆತುರದ ನಿರ್ಧಾರಗಳು ಈ ಹೆಚ್ಚಿನ ವೆಚ್ಚಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆ.
ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಬಳಸುವಂಥ ಪದಗಳೇನಿದೆ ಅದರಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಹಿರಿಯರ ಆಶೀರ್ವಾದ ಪಡ್ಕೊಂಡು ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.